ಪ್ರತಿಷ್ಠಾಪನೆಯನ್ನು ಮಾಡಿ ಆರಾಧನೆಯನ್ನು ಮಾಡಿಕೊಂಡು ಆ ಮನೆಗೆ ಬರುವಂಥ ಏನಾದರೂ ದುಷ್ಟಶಕ್ತಿಗಳನ್ನೆಲ್ಲ ದೂರಗೊಳಿಸಿ ಆ ಮನೆಯಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತಾಹೆಜ್ಜೆ ಚಾನಲ್. ನಾನು ಸಹನಾ. ಇವತ್ತು ನಾನು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ನಿಮಗೇನಾದರೂ ಒಂದು ಹಳೆ ಮೆಮೊರೀಸ್ಗಳು ನೆನಪಾಗಬಹುದು ಅನ್ನೋ ಒಂದು ಉದ್ದೇಶಕ್ಕೆ. ಯಾಕಂತ ಹೇಳಿದ್ರೆ ಫಂಕ್ಷನ್ ಅಂತ ಹೇಳಿದ್ರೆ ನಮಗೆ ಮೊದಲು ನೆನಪಾಗೋದು ಚಿಕ್ಕ ವಯಸ್ಸಲ್ಲಿ ನಾವು ಅಟೆಂಡ್ ಮಾಡಿರುವಂತಹ ಫಂಕ್ಷನ್ಗಳ ಲೀಸ್ಟ್ಗಳೇ ನಮಗೆ ಕಾಣುತ್ತೆ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ನಾವು ಫಂಕ್ಷನ್ಗಳಿಗೆ ವಿಸಿಟ್ ಮಾಡೋದು ಹೇಗಾಗಿತ್ತು ಅಂತ ಹೇಳಿದ್ರೆ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಫಂಕ್ಷನನ್ನು ಮುಗಿಸ್ಕೊಂಡು ಬರೋದಾಗಿತ್ತು. ಬಟ್ ಇತ್ತೀಚೆಗೆ ಎಲ್ಲ ಫಂಕ್ಷನ್ಗಳು ಕೂಡ ಛತ್ರದಲ್ಲೇ ನಡೆಯೋದ್ರಿಂದ ಒಬ್ಬರನ್ನ ನೋಡ್ತೀವಿ, ಒಬ್ಬರ ಜೊತೆಗೆ ಮಾತಾಡ್ತೀವಿ, ಇನ್ನೊಬ್ಬರ ಜೊತೆಗೆ ಮಾತಾಡಲ್ಲ, ಹಾಗಾಗಿ ಹೋಗಿರುತ್ತೆ. ಅಂದರೆ ನಮ್ಮ ಕೆಲಸ ಏನು, ಆ ಫಂಕ್ಷನ್ ಯಾರು ಕರೆದಿರ್ತಾರೋ ಅವ್ರಿಗೆ ಹೋಗಿ ಮಾತಾಡ್ಸ್ಕೊಂಡು ಬರೋದು ಒಂದೇ ಉದ್ದೇಶ ಆಗಿರುತ್ತೆ. ಬಟ್ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಮನೆಯಲ್ಲೇ ಫಂಕ್ಷನ್ ನಡೀತಾ ಇತ್ತು. ಮನೆಯಲ್ಲೇ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನಮ್ಮ ಮನೆ ಫಂಕ್ಷನ್ ಆಗಿದ್ರು ಕೂಡ ಬಂದಿರೋ ನೆಂಟರುಗಳು ಕೂಡ ನಾವು ಅವ್ರದ್ದೇ ಫಂಕ್ಷನ್ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ರು, ಖುಷಿಯಾಗಿರ್ತಾ ಇದ್ರು. ಬಟ್ ಈಗ ನಮ್ಮ ಅತ್ತೆ ಮಾವ ಇಬ್ಬರು ಸೇರಿಕೊಂಡು ಅವ್ರ ಮಗಂದು ಉಪನಯನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ದಟ್ ಐ ಆಮ್ ಸೋ ಹ್ಯಾಪಿ. ಯಾಕಂತ ಹೇಳಿದ್ರೆ ಮನೇಲಿ ಈ ಫಂಕ್ಷನನ್ನು ಮಾಡ್ತಾ ಇರೋದ್ರಿಂದ ನನಗಂತೂ ಮೊದಲಿಂದನೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಇತ್ತು. ಮನೆ ಎದುರಿಗೆ ಚಪ್ರ ಹಾಕಿ ಮಂಟಪ ಮಾಡಿ ಅದರದ್ದು ವೈಬೇ ಬೇರೆ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೆ ಅದಕ್ಕೆ ಫಸ್ಟಿಂದನೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಅವ್ರು ಆ್ಯಕ್ಚುಲಿ ಉಪನಯನ ಮಾಡ್ತೀನಿ ಅಂದಾಗಿಂದನೂ ಕೂಡ ನಾನಂತೂ ತುಂಬ ಖುಷಿಯಾಗಿದೆ, ಎಕ್ಸೈಟೆಡ್ ಆಗಿದ್ದೆ ಅಂತಲೇ ಹೇಳ್ಬೋದು, ಹೇಗಾಗತ್ತೆ ಅಂತ ಹೇಳಿಬಿಟ್ಟು. ಅದರಲ್ಲೂ ಆ ಚಪ್ರ ಹಾಕೋದು, ಮಂಟಪ ಮಾಡೋದು ನಾನು ನೋಡಿದ್ದೆ ಅವ್ರ ಮದುವೆಯಲ್ಲಿ, ಅತ್ತೆ ಮಾವ ಮತ್ತು ಆಂಟಿ ನಮ್ಮ ಚಿಕ್ಕಪ್ಪನ ಮದುವೆಯಲ್ಲಿ ನಾನು ನೋಡಿದ್ದು ಮಂಟಪ ಹಾಕಿ ಚಪ್ರ ಹಾಕಿ ಮಾಡಿರೋದು. ಇನ್ನೇನು ನೆಕ್ಸ್ಟ್ ನನ್ನ ತಂಗಿಯರ ಮದುವೆಯಲ್ಲಿ ನೋಡ್ತೀನಿ ಅದನ್ನು. ಬಟ್ ಈಗ ಈ ಒಂದು ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಆಸೆ ಆಯಿತು. ಅದರಲ್ಲೂ ನನ್ನ ಮಕ್ಕಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅವರು ಕೂಡ ಇದನ್ನು ಆ್ಯಕ್ಚುಲಿ ಎಂಜಾಯ್ ಮಾಡಿರಲಿಲ್ಲ. ಸಾಕಷ್ಟು ಮದುವೆಗಳನ್ನು ಅಟೆಂಡ್ ಮಾಡಿದ್ದಾರೆ, ಬಟ್ ಈ ರೀತಿಯಾಗಿ ಎಲ್ಲ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರೋದು ಅವ್ರು ಈಗಲೇ. ಇನ್ನು ಈ ಫಂಕ್ಷನ್ ನಡೀತಾ ಇರೋದು ಅವ್ರ ಮನೇಲಿ, ಆದರೂ ನಮ್ಮ ಮನೆಯೇ ಅನ್ನೋ ಥರನೇ ಅಂತ ಅನಿಸಿತ್ತು. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಇರ್ತಾ ಇರೋದಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು. ಇನ್ನು ಫಂಕ್ಷನ್ಗಳಿಗೆ ಒಂದೊಂದೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ತಯಾರಿ ಮಾಡ್ಕೊಳ್ತಾ ಇದ್ವಿ, ಏನೇನು ಕೆಲಸಗಳಿದೆ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು. ಇನ್ನು ಇದು ನಾವು ಎಲ್ಲ ಬರ್ತಾರಲ್ಲ ಅವರಿಗೆ ಫಲತಾಂಬೂಲ ಕೊಡಬೇಕು ಅಂತ ಇವರು ಡಿಸೈಡ್ ಮಾಡಿದರು. ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ಳೋಣ, ಎಲ್ಲದೂ ಕೂಡ ಸಪ್ರೇಟಾಗಿತ್ತು. ಇನ್ನು ಹಣ್ಣು ಮತ್ತು ಸ್ವೀಟ್ಸು, ಖಾರ ಎಲ್ಲ ಕೂಡ ಹಾಕಬೇಕಾಗಿತ್ತು. ಹಾಗಾಗಿ ಆ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ವಿ. ಸ್ವೀಟ್ಸು ಮತ್ತು ಖಾರ ಹಣ್ಣನ್ನು ಹಾಕ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರೋದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಕುತ್ಕೊಂಡು ಮಾಡ್ತಾ ಇದ್ರೆ ಎಲ್ಲರೂ ಒಂದೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಆ ರೀತಿಯ ಕೆಲಸ ಮಾಡೋದೇ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಈ ಫಂಕ್ಷನ್ ಇದ್ದಿದ್ದು 13th May ಇದ್ದಿದ್ದು. ನಾವು 12th ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಇನ್ನು 12th ಭಟ್ರು ಬಂದುಬಿಟ್ಟು ಅಡುಗೆಗೆ ಬಂದಿದ್ರಲ್ವ, ಅವ್ರು ಬಂದುಬಿಟ್ಟು ಬಾದುಷಾ ಮತ್ತು ಹೋಳಿಗೆಯನ್ನು ರೆಡಿ ಮಾಡಿದ್ರು. ಯಾಕಂದರೆ 13th ರೆಡಿ ಮಾಡೋದಕ್ಕಾಗಲ್ಲ ಹೋಳಿಗೆಯನ್ನು, ಊಟಕ್ಕೆ ಹೋಳಿಗೆಯನ್ನು ರೆಡಿ ಮಾಡಿದರು. ಹಾಗಾಗಿ ಇನ್ನು ಬಾದುಷಾವನ್ನು ಅದಕ್ಕೆ ನಾವು ಬಾಕ್ಸಿಗೆ ಹಾಕಬೇಕಾಗಿತ್ತಲ್ವ, ಅದಕ್ಕೆ 12th ಅವ್ರು ಬಂದು ಮಾಡಿ ಕೊಟ್ಟು ಹೋಗಿದ್ರು. ಇನ್ನು ಅರಿಶಿನ ಶಾಸ್ತ್ರವನ್ನು ಕೂಡ 3 days ಮಾಡಿದರು. ಅಂದರೆ 11, 12, 13th ಕೂಡ ಅರಿಶಿನ ಶಾಸ್ತ್ರವನ್ನು ಮಾಡಿದರು. ಇದು ನಾವು 12th ಹೋದಾಗ ಕ್ಯಾಪ್ಚರ್ ಮಾಡಿರುವಂಥದ್ದು. ಅರಿಶಿನ ಶಾಸ್ತ್ರವನ್ನು ಸಿಂಪಲಾಗಿ ಎಲ್ಲರೂ ಕೂಡ ಮಾಡಿದ್ವಿ. ಆರ್ವಿಕಾ ಮಾನ್ಯ ಅಂತೂ
ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಸ್ಟೆಪ್ ಬೈ ಸ್ಟೆಪ್ ಎಲ್ಲದು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ರು ಅಂತಲೇ ಹೇಳ್ಬೋದು. ಅವ್ರಿಗೆ ಏನೋ ಒಂಥರ ಖುಷಿ, ಎಲ್ಲರೂ ಕೂಡ ಸೇರಿರೋದು. ಮನೇಲಿ ಇಲ್ಲಿದ್ದಾಗ ಒಂದು 3-4 ಮೆಂಬರ್ಸ್ ಇರ್ತಿದ್ವಿ ಅಷ್ಟೇ. ಬಟ್ ಅವಳು ಅಲ್ಲಿ ಹೋಗಿ ನೋಡಿ ಅಜ್ಜಿ ಅಜ್ಜ ಎಷ್ಟೊಂದು ಜನ ಅಜ್ಜಿ ಅಜ್ಜಂದರು, ಚಿಕ್ಕಿಯರು, ಅಣ್ಣಂದರು ಎಲ್ಲರನ್ನು ನೋಡ್ಬಿಟ್ಟು ಅವರಿಗಂತೂ ತುಂಬ ಖುಷಿಯಾಗಿತ್ತು. ಇಲ್ಲಿ ಅರಿಶಿನ ಶಾಸ್ತ್ರವನ್ನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ಅವನಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು, ಅವನೇ ಮೇಯ್ನ್ ಏನೋ ಫಂಕ್ಷನ್ನ ಮೇಯ್ನ್ ಅಟ್ರಾಕ್ಷನ್ ಅವನೇ ಅಲ್ವಾ. ಹಾಗಾಗಿ ಇನ್ನು ಚಪ್ರ ದೊಡ್ಡದಾಗಿ ಚಪ್ರವನ್ನು ಹಾಕ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಈ ಮನೆ ಮುಂದೆ ಚಪ್ರ ಹಾಕೋದೇ ಒಂಥರ ಏನೋ ಚೆನ್ನಾಗಿ ಅನ್ಸುತ್ತಲ್ವ. ಇನ್ನು ಈ ಮಲೆನಾಡಲ್ಲಿ ಕೇಳಬೇಕಾ, ಜಾಗ ಅಂತೂ ಎಷ್ಟು ವಿಶಾಲವಾಗಿರುತ್ತೆ. ಈ ಸಿಟಿಗಳಲ್ಲೆಲ್ಲ ನಾವೇನೋ ರೆಂಟೆಡ್ ಹೌಸಲ್ಲಿ ಇರ್ತೀವಿ, ಕೆಳಗಡೆ ಒಂದು ಸ್ವಲ್ಪ ಓನರ್ ಮನೆ ಎದುರುಗಡೆ ಸ್ವಲ್ಪ ಚಪ್ರ ಹಾಕ್ಕೊಳ್ಬೋದು, ಅದು ಒಂದು 4-5 ತೆಂಗಿನ ಗರಿ ಹಾಕ್ಬೋದೇನೋ ಅಷ್ಟೇ. ಆದರೆ ಇವ್ರ ಮನೆ ದೊಡ್ಡದಕ್ಕಿರೋದಕ್ಕೂ ಹಾಗೆ ಅಂಗಳನೂ ದೊಡ್ಡದಾಗಿರೋದಕ್ಕೂ ಅಂಗಳ ತುಂಬ ಚಪ್ರ ಹಾಕ್ಬಿಟ್ಟು ಒಂಥರ ಎಲ್ಲ ಏನೋ ಒಂಥರ ಚೆನ್ನಾಗಿತ್ತು, ವೈಬೇ ಏನೋ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಅರಿಶಿನ ಶಾಸ್ತ್ರವನ್ನು ಮಾಡ್ತಾಯಿದ್ದೀವಿ. ಸಿಂಪಲಾಗಿ ಅರಿಶಿನ ಶಾಸ್ತ್ರ ಆದರೂ ಕೂಡ ಒಂದು ಒಳ್ಳೆಯ ಮೆಮೊರಿ ಒಂದು ಸಿಕ್ತು ಅಂತಲೇ ಹೇಳ್ಬೋದು. ಅವನಿಗೂ ಕೂಡ ಮುಂದೆ ದೊಡ್ಡ ಆದಮೇಲೆ ನೋಡೋದಕ್ಕೆ ಇದು ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಷ್ಟೊಂದು ವೀಡಿಯೋಸ್ಗಳು ಕ್ಯಾಪ್ಚರ್ ಮಾಡ್ಕೊಂಡಿರೋದು ನಾನೇ. ಬಿಕಾಸ್ ನಾನು ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಮೊದಲೇ ತಲೆಯಲ್ಲಿ ಫಿಕ್ಸ್ ಆಗಿ ಹೋಗಿದ್ದೆ. ಬಟ್ ಆಗ್ತಾ ಇರಲಿಲ್ಲ ಮಾಡೋದಕ್ಕೆ, ಎಷ್ಟೊಂಥರ ಡಿಸ್ಟರ್ಬ್ ಆಗ್ತಿತ್ತು. ನನ್ನ ಫೋನ್ ಕೂಡ ಸ್ವಲ್ಪ ಕೈ ಕೊಡ್ತಾ ಇತ್ತು. ಬಟ್ ಇಟ್ಸ್ ಓಕೆ, ಎಲ್ಲದನ್ನು ಕೂಡ ಬಿಟ್ಟು ಹೇಗಾದರೂ ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿರೋದು. ಇನ್ನು ನೆಕ್ಸ್ಟ್ ಇಲ್ಲಿ ಯಾರು ಮದುವೆ ಆಗಿರ್ತಾರೋ ಏನೋ, ನನ್ನ ತಂಗಿಯರೆಲ್ಲ ಈ ಒಂದು ಮೆಮೊರೀಸ್ಗಳನ್ನು ಮುಂದೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇವನಿಗೂ ಕೂಡ ಚಿಕ್ಕವನಿದ್ದಾಗ ಇದು ಮಾಡಿಸ್ಕೊಂಡಿರೋದು, ದೊಡ್ಡ ಆದಮೇಲೆ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೂ ಕೂಡ ಅಂತ ಹೇಳಿಬಿಟ್ಟು ಒಂಥರ ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಇದನ್ನು ಕ್ಯಾಪ್ಚರ್ ಮಾಡಿರೋದು. ಎಲ್ಲ ಚೆನ್ನಾಗಾಯಿತು ಮಾತ್ರ ಅರಿಶಿನ ಶಾಸ್ತ್ರ. ಇನ್ನು ಅರಿಶಿನ ಶಾಸ್ತ್ರ ಆದ ತಕ್ಷಣ ತುಂಬ ಅಂದರೆ ತುಂಬ ಕೆಲಸಗಳಿತ್ತು, ಎಲ್ಲ ಚಿಕ್ಕ ಪುಟ್ಟ ಕೆಲಸಗಳು. ಇವರು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ, ಯಾರನ್ನು ಕೂಡ ಇದು ಮಾಡ್ಕೊಳ್ಳದೆ ಅವರೇ ಎಲ್ಲ ಕೆಲಸವನ್ನು ಮುಗಿಸಿದ್ದಾರೆ. ಇನ್ನು ಇರುತ್ತಲ್ಲ ಸಣ್ಣ ಪುಟ್ಟ ಕೆಲಸ, ಅದನ್ನು ಫಿಲ್ ಮಾಡು, ಇದನ್ನು ಫಿಲ್ ಮಾಡು, ಇದು ಅಲ್ಲಿ ತಂದಿಡು, ಅದಿಲ್ಲಿ ತಂದಿಡು ಅನ್ನೋದಿರುತ್ತಲ್ಲ ಅದು. ಸೊ ಅದು ಮಾಡೋದಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇನ್ನೊಂದು ನನಗೆ ಈ ಚಪ್ರ ಹಾಕೋದು ಮಂಟಪದ್ದು ಒಂಥರ ಚೆನ್ನಾಗಿ ಅನಿಸಿದ್ರೆ, ಇನ್ನು ಅಂಗಳ ಸಾರಿಸೋದಿರುತ್ತಲ್ಲ ಅದಂತೂ ನಿಜವಾಗ್ಲೂ ನಂಗೆ ಅವರೆಲ್ಲ ಅಂಗಳ ಸಾರಿಸೋಬೇಕಾದ್ರೆ ಆಂಟಿ ಮತ್ತು ಚಿಕ್ಕಪ್ಪ ಮಾವನ ಮದುವೆಯಲ್ಲಿ ಅಂಗಳವನ್ನು ಕ್ಲೀನ್ ಮಾಡಿದ್ರು. ಫುಲ್ ಇಡೀ ಏನು ಅಂಗಳ ನೋಡ್ತಾ ಇದ್ದೀರಲ್ವ, ಇದಿಷ್ಟನ್ನು ಕೂಡ ಅಂಗಳವನ್ನು ಸಗಣಿ ಹಾಕ್ಬಿಟ್ಟು ಸಾರಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಒಂಥರ ಏನೋ ಪಾಸಿಟಿವ್ ವೈಬ್, ಒಂದು ಮದುವೆ ಮನೆ ಫೀಲ್ ಕೊಡ್ತಾ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ಒಂದು ಕಂಪ್ಲೀಟ್ ಮದುವೆನೇ ಥರನೇ ಇತ್ತು ಅಂತಲೇ ಹೇಳ್ಬೋದು. ನೀವೇ ನೋಡಿ, ಮುಂದೆ ನಾನು ಈ ವಿಡಿಯೋಗಳನ್ನು, ಈ ಫಂಕ್ಷನ್ ವಿಡಿಯೋನ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡಿದ್ದೀನಿ. ಬಿಕಾಸ್ ಸ್ವಲ್ಪ ಲೆಂತಿ ಆಗುತ್ತೆ, ನಿಮಗೆ ನೋಡೋದಕ್ಕೂ ಕೂಡ ಇಷ್ಟ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಲೆಂತಿ ಆಯಿತು. ಬಟ್ ಏನು ಮಾಡೋದು, ನನಗೆ ಸ್ವಲ್ಪ ಮೆಮೊರೀಸ್ಗಳನ್ನು ನಾನು ನನ್ನ ಒಂದು ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಲೆಂತಿಯಾಗಿದೆ. ಬಟ್ ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಕೂಡ ನೋಡಿ, ಯುವರ್ ವಿಶ್ ಅಷ್ಟೇ. ಬಟ್ ನೋಡಿ, ಶರಣು ಕೂಡ ಹಚ್ತಾ ಇದ್ದಾನೆ. ನೆಕ್ಸ್ಟ್ ಅವನದೇ ಅಲ್ವಾ, ಅದಕ್ಕೆ ಅವನು ಆ್ಯಕ್ಚುಲಿ ಅವರಪ್ಪ ಅಮ್ಮಂಗೆ ಕೇಳ್ತಾ ಇದ್ದಂತೆ, ಇದು ನೋಡಿಬಿಟ್ಟು ನಂದು ಯಾವಾಗ ಅಂತ ಹೇಳ್ಬಿಟ್ಟು. ಇದೊಂಥರ ಉಪನಯನ ಕಾರ್ಯಕ್ರಮ ಅಂತ ಹೇಳೋದು ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಹೇಗೆ ಒಂದು ಶಾಸ್ತ್ರವನ್ನು ಮಾಡ್ತಾರೋ, ಇದು ಗಂಡು ಮಕ್ಳಿಗೆ ಮಾಡುವಂತಹ ಒಂದು ಶಾಸ್ತ್ರ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಇಷ್ಟನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಭಜನೆ ಹೇಗೆ ನಡೀತು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ನಿಮಗೇನಾದರೂ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ ವಿತ್ ಲಾಟ್ಸ್ ಆಫ್ ಲವ್.